ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀ ವ್ಲಾಗ್. ಸೊ ಇವತ್ತಿನ ವ್ಲಾಗ್ ನಮ್ಮ ಮನೆಯ ಗಣೇಶ ಹಬ್ಬದ ವ್ಲಾಗ್ ಆಗಿರುತ್ತೆ. ಆ್ಯಂಡ್ ಇದು ಗೌರಿ ಹಬ್ಬದ ನೈಟ್ ನಾವು ಗಣೇಶ ಮತ್ತು ಗೌರಿನ ಮನೆಗೆ ತರೋದು. ಆ್ಯಂಡ್ ಫಾರ್ ದ ಫಸ್ಟ್ ಟೈಮ್ ನಾನು ಕಜ್ಜಿಕಾಯಿ ಹೂರ್ಣ ಎಲ್ಲ ಮಾಡಿದೆ. ಆ್ಯಂಡ್ ಪ್ರೀವಿಯಸ್ ನೈಟೇ ಬೆಳಗ್ಗೆಗೆ ಏನೇನು ಬೇಕು ಅನ್ನೋದನ್ನೆಲ್ಲ ರೆಡಿ ಮಾಡಿಕೊಂಡು ಇದ್ದಿದ್ದು. ಆ್ಯಂಡ್ ಈ ವರ್ಷದ ಸ್ಪೆಷಲ್ ಏನು ಅಂತಂದರೆ ನಾನು ನನ್ನ ತಮ್ಮ ಹಬ್ಬನ ಆಚರಣೆ ಮಾಡಿದ್ವಿ. ಆ್ಯಂಡ್ ಇದು ಬೆಳಗಿನ ಜಾವ 5 ಗಂಟೆಗೆ ನಾನು ನನ್ನ ತಮ್ಮ ಇಬ್ಬರು ಎದ್ದು ರೆಡಿಯಾಗಿ ದೇವ್ರ ಕಾರ್ಯಗಳನ್ನೆಲ್ಲ ಮಾಡ್ತಾಯಿದ್ದೀವಿ. ಹ್ಯಾಪಿ ಗೌರಿ ಗಣೇಶ. ನಿಮಗೂ ಹ್ಯಾಪಿ ಗೌರಿ ಗಣೇಶ. ಶ್ರೀ ವ್ಲಾಗ್ಸ್ ಎಲ್ಲ ಸಬ್ಸ್ಕ್ರೈಬರ್ಸ್ಗೂ ಹ್ಯಾಪಿ ಗಣೇಶ ಹಬ್ಬ. ಗಣೇಶ ಹಬ್ಬದ ಹಾರ್ದಿಕ ಇದು ದೇವರಿಗೆ ಲಾಸ್ಟ್ ಟೈಮ್ ನಮ್ಮ ಹೊಟ್ಟೆಗೆ ಹೋಗ್ತೀವಿ, ಅದಕ್ಕೆ ಹೇಳೋದು. ದೇವ್ರಿಗಂತ ಇಟ್ಬಿಟ್ಟು ನಾವು ಲಾಸ್ಟ್ ತಿನ್ನೋದು, ಅದಕ್ಕೆ ನಮ್ಮ ಹೊಟ್ಟೆಗೆ. ಸೊ ನಾನು ನನ್ನ ತಮ್ಮ ಆದಷ್ಟು ನಮಗೆ ಗೊತ್ತಿರೋ ಅಷ್ಟು ಹಬ್ಬನ ಮಾಡಿದ್ದೀವಿ. ಸೊ ನಿಮ್ಮೆಲ್ಲರಿಗೂ ಹಿಂಗೆ ಅನ್ನಿಸ್ತು ಅಂತ ಹೇಳಿ. ಆ್ಯಂಡ್ ಇದು ಸ್ವಲ್ಪ ಸ್ಪೆಷಲ್ ಆಗುತ್ತೆ, ತುಂಬ ವಿಷಯಗಳನ್ನ ಕಲ್ತ್ಕೊಂಡಿರೋದಕ್ಕೆ. ಉಂಡೆ ಮಾಡಿದೆ, ಅದಾದಮೇಲೆ ಇದು ಕಡುಬಿಗೆ. ಸೊ ಎಲ್ಲ ಕರೆಕ್ಟಾಗಿ ತೊಳಿಸಿ ಇದು ಸ್ವಲ್ಪ ಬೇಯಬೇಕು. ಆ್ಯಂಡ್ ಇದು ಪ್ರಸಾದಕ್ಕೆ ಕಡಲೆ ಉರ್ಸ್ಲಿ. ಸೊ ಗೈಸ್, ನಮ್ಮ ಗೌರಿ ಗಣೇಶ ಹಬ್ಬ ಮುಗೀತಾ ಬರ್ತಿದೆ. ಪೂಜೆ ಆಯಿತು, ಸಂಜೆ ಪೂಜೆ ಆ್ಯಂಡ್ ಕುಂಕುಮ ಕೊಟ್ಟಿದ್ದು, ಪ್ರಸಾದ, ಸಂಜೆ ದೇವ್ರ ಪ್ರಸಾದ ಎಲ್ಲ ಮುಗೀತು. ಆ್ಯಂಡ್ ಇನ್ನೇನಿದ್ರು ದೇವ್ರನ್ನ ನೀರಿಗೆ ವಿಸರ್ಜನೆ ಮಾಡೋದಷ್ಟೇ ಬಾಕಿ. ಹೆಂಗಿತ್ತು ನಿಮ್ಮ ಹಬ್ಬ? ಚೆನ್ನಾಗಿತ್ತಾ? ಸ್ಪೆಷಲ್ ಆಗಿತ್ತು, ಚೆನ್ನಾಗಿತ್ತು. ಹೆಂಗೆ ಮಾಡಿದೆ ಹಬ್ಬನ? ನಾನು ಚೆನ್ನಾಗಿ ಮಾಡಿದೆ. ಅವೆಲ್ಲ ಚೆನ್ನಾಗಿಲ್ಲ ಅಂದಲೇ ಹಂಗೆ. ಸೊ ಈ ವರ್ಷ ತುಂಬ ವಿಷಯಗಳನ್ನ ಕಲ್ತ್ಕೊಂಡೆ. ಅಂದರೆ ಕಜ್ಜಿಕಾಯಿ ಮಾಡೋದನ್ನ ಕಲ್ತ್ಕೊಂಡೆ. ಮುಂಚೆ ಮಾಡ್ತಿದ್ದೆ, ಅಂದರೆ ಹೆಲ್ಪ್ ಮಾಡ್ತಿದ್ದೆ ಅಷ್ಟೇ, ಬಟ್ ಹೂರ್ಣ ಎಲ್ಲ ಮಾಡೋಕ್ಕೆ ಬರ್ತಾ ಇರಲಿಲ್ಲ. ಸೊ ಕಜ್ಜಿಕಾಯಿ ಕಲ್ತ್ಕೊಂಡೆ, ರವೆ ಉಂಡೆ ಕಲ್ತ್ಕೊಂಡೆ. ಆಮೇಲೆ ಗಣೇಶ ಹಬ್ಬ ಅಷ್ಟಾಗಿ ನಾನು ಮಾಡ್ತಾ ಇರಲಿಲ್ಲ, ನಮ್ಮ ಅಮ್ಮ ನನ್ನ ತಮ್ಮ ಮಾಡೋರು. ನಾನು ನಾರ್ಮಲಾಗಿ ಪೂಜೆ ಅಷ್ಟೇ. ಸೊ ಕಡುಬು ಮಾಡ್ದಲ್ಲ, ಕಡುಬು ಕಲ್ತ್ಕೊಂಡೆ. ಆ್ಯಂಡ್ ಪೂಜೆ ಹೆಂಗೆ ಮಾಡೋದು ಏನು ಅಂತೆಲ್ಲ ಅದು ಸ್ವಲ್ಪ ಡೀಟೇಲಾಗಿ ಕಲ್ತ್ಕೊಂಡೆ. ನಾನು ನನ್ನ ತಮ್ಮ ಸೇರಿಕೊಂಡು ಗಣೇಶ ಗೌರಿ ಹಬ್ಬನ ಮುಗಿಸ್ತಾ ಬರ್ತಿದ್ದೀವಿ. ಸ್ವಲ್ಪ ಅಡುಗೆಗಳನ್ನ ಅಮ್ಮ ಹೆಲ್ಪ್ ಮಾಡಿದ್ರು, ಅದು ಬಿಟ್ಟು ದೇವ್ರದ್ದು ಐಟಮ್ ಎಲ್ಲ ನಾನೇ ಮಾಡಿದ್ದು. ಆ್ಯಂಡ್ ಆಲ್ಮೋಸ್ಟ್ ಎಲ್ಲ ನಾನು ನನ್ನ ತಮ್ಮ ಮಾಡಿದ್ದಂದರೆ ಅವ್ನು ಗಣೇಶ ಕುಣಿಸ್ಬೇಕಿತ್ತು. ಅದು ಏನೇನೋ ಪ್ಲ್ಯಾನು ಏನೇನೋ ಆಗಿ ಈ ಥರ ಆಯಿತು ಹಬ್ಬ. ಯೂಶ್ವಲಾಗಿ ಹಿಂಗೆ ಮಾಡ್ತಾ ಇದ್ದಿದ್ದು ನಾವು ಪ್ರತಿ ವರ್ಷನ ಹಬ್ಬ. ಬಟ್ ಈ ವರ್ಷ ಸ್ವಲ್ಪ ಬೇರೆ ಬೇರೆ ಪ್ಲ್ಯಾನ್ ಹಾಕ್ಕೊಂಡು ಹೆಂಗೆಂಗೋ ಮಾಡಬೇಕು ಅಂತೆಲ್ಲ ಅಂದ್ಕೊಂಡಿದ್ವಿ. ಬಟ್ ಅದು ಎಲ್ಲ ವರ್ಷ ಹೆಂಗೂ ಮಾಡಬೇಡಿ, ಹೆಂಗೆ ಮಾಡ್ತೀರಿ ಹಂಗೆ ಮಾಡಿ ಸಾಕು. ಸೊ ಆ ಥರ ಆಯಿತು ಅಷ್ಟೇ. ನಾನು ಲಾಸ್ಟ್ ವ್ಲಾಗಲ್ಲಿ ಹೇಳಿದಾಗೆ ನನ್ನ ಫೋನ್ ಡಿಸ್ಪ್ಲೇ ಹೋಯಿತು ಅಂತ. ಸೊ ಅದರ ಸ್ಥಿತಿ ಹೀಗಿದೆ. ಬಟ್ ಇವಾಗ ನಾನೇನು ವಾಯ್ಸ್ ಕೊಡ್ತಾಯಿದ್ದೀನಿ, ಇವಾಗಿನ ಸ್ಥಿತಿ ಅದು ಫೋನ್ ಇನ್ನೂ ಹಾಳಾಗೋಗಿದೆ. ಸೊ ಇನ್ನೂ ನಾನೇನು ಫೋನ್ ರೆಡಿ ಏನೂ ಮಾಡಿಸ್ಕೊಂಡಿಲ್ಲ. ನಮ್ಮ ಅಮ್ಮ ಫೋನಲ್ಲಿ ಎಡಿಟ್ ಮಾಡಿ ವಿಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಆ್ಯಂಡ್ ದಟ್ಸ್ ಇಟ್. ಗೊತ್ತಿಲ್ಲ ನನಗೆ, ನನ್ನ ಫೋನ್ಗೆ ಶನಿ ಗುರುನೇ ಇಲ್ಲ. ಸೊ ಎವ್ರಿ ಟೈಮ್ ಇದೇ ಆಗೋಗಿದೆ.
ನೆವರ್ ಎಂಡಿಂಗ್ ಲವ್ ಸ್ಟೋರಿ ಥರ ನಂದು ನನ್ನ ಫೋನ್ದು ಗೋಳು. ಸೊ ಹೋಪ್ ನಿಮ್ಮೆಲ್ಲರಿಗೂ ಈ ವ್ಲಾಗ್ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಸೊ ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನೆಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮಚ್ ಲವ್.